ಬಾಗಲಕೋಟೆಯ ಇಂಜಿನಿಯರಿಂಗ್ ಕಾಲೇಜಿನ ಕ್ಯಾಂಪಿನ ನೂತನ ಭವನದಲ್ಲಿ ಸೋಮವಾರ ವೀರಶೈವ ಲಿಂಗಾಯತರ ಹಾಗೂ ಸಕಲ ಹಿಂದೂ ಸಮಾಜಗಳ ಸಭೆ ನಡೆಯಿತು. ಬಿಜೆಪಿ ಮುಖಂಡ ಮುರುಗೇಶ್ ನಿರಾಣಿ ಮಾತನಾಡಿ, ಮತಗಳ ಕಿತ್ತಾಟದಲ್ಲಿ ನಾವೆಲ್ಲ ಕಡಿಮೆ ಅಂತರದಿಂದ ಸೋತಿದ್ದೇವೆ. ಆದ್ದರಿಂದ ಎಲ್ಲರೂ ವೀರಶೈವ ಲಿಂಗಾಯತರು ಯಾವುದೇ ಸಂಶಯಕ್ಕೆ ಒಳಗಾಗದೆ ಒಟ್ಟಾಗಿ ಗೆಲ್ಲಬೇಕು. ಕೇವಲ ಒಬ್ಬರೇ ಗೆದ್ದರೆ ಸಾಲದು. ಎಲ್ಲಾ ಸಂಘ ಸಂಸ್ಥೆಗಳು, ಎಂಎಲ್ಎ, ಎಂಪಿಗಳು ಸೇರಿದಂತೆ ಎಲ್ಲರೂ ಗೆದ್ದಾಗ ಮಾತ್ರ ನರೇಂದ್ರ ಮೋದಿಯವರ ಯೋಜನೆಗಳನ್ನು ಕಟ್ಟಕಡೆಯ ವ್ಯಕ್ತಿಯನ್ನು ತಲುಪಿಸಲು ಸಾಧ್ಯವಾಗುತ್ತದೆ ಎಂದರು. ಒಂದು ಅನುಕೂಲತೆಯನ್ನು ಮಾಡಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕೈಗಾರಿಕೆ ಮಾಡಬೇಕಾಗಿತ್ತಂದ್ರೆ ಈಗೆಲ್ಲ ಲಿಂಗಾಯತರ ಆಶೀರ್ವಾದ ಮತ್ತು ನಾವು ಅಭಿವೃದ್ಧಿ ಮಾಡಲಿಕ್ಕೆ ತಾವೆಲ್ಲರೂ ಬೆನ್ನೆಲುಬಾಗಿ ನಿಂತಿರುವಂತದ್ದು ಕಾರಣ. ಇವತ್ತು ಬಂದಿರುವಂತದ್ದು ಇಷ್ಟೇ ಇದೆ. ನೀವು ಬೇರೆದವ್ರು ವೋಟ್ ಹಾಕಿದ್ರಂದ್ರೆ ನಮ್ಮ ಬಾಗಲಕೋಟೆ ಜಿಲ್ಲೆ ಏನ್ ಅಭಿವೃದ್ಧಿ ಆಕೈತಿ, ಅದೇ ವೀರಣ್ಣವ್ರಿಗೆ ಏನ್ ವೋಟ್ ಹಾಕಿದ್ರೆ ಏನ್ ಅಭಿವೃದ್ಧಿ ಆಕೈತಿ ಸಂಪೂರ್ಣವಾಗಿ ನಿಮ್ಗೆ ಮಾಹಿತಿ ಅದ. ಅದ್ರ ಸಲುವಾಗಿ ನಾವು ಸಣ್ಣ ಪುಟ್ಟ ಜಗಳದಲ್ಲಿ ಅವರು ಸೋತರು, ನಾವು ಸೋತೀವಿ. ಕೆಟ್ಟಿನಲ್ಲಿ ಬಂದಿರೋಲ್ಲ. ಅದ್ರ ಸಲುವಾಗಿ ಮನಸಾರೆ ಎಲ್ಲಾರು ಒಂದಾಗಿವಿ. ಅದ್ರ ಯಾರು ಸಮಸ್ಯೆ ಬೇಡ. ನೋಡ್ರಿ, ಕಡೆಗೆ 3 ದಿನ ಬಂದಾಗ ಏನ್ ಮಾಡ್ತಾರೆ ಅನ್ನುವಂಥದ್ದನ್ನು ಕಾಂಗ್ರೆಸ್ನವ್ರು ಮಾತಾಡ್ತಿರ್ತಾರೆ. ಕೊನೆಯ 3 ದಿವಸ ಅಟ್ಟ ಅಲ್ಲ, ಇನ್ನು ಜೀವಂತ ಇರೋದಕ್ಕ ಯಾವಾಗ ನಮ್ಗೆ ವೋಟ್ ಹಾಕೋ ಶಕ್ತಿ ಇರ್ತದ. ಯಾವಾಗ ಹೇಳ್ತೀವಿ ನಮ್ಮ ಲಿಂಗಾಯತರಿಗೆ ವೋಟ್ ಹಾಕ್ಬೇಕು, ಮತ್ತೆ ಎಲ್ಲರೂ ಕರ್ಕೊಂಡ್ ಕಿಸಿನ ಜೀವನ ಮಾಡ್ಬೇಕು. ಅದ್ರ ಸಲುವಾಗಿ ಯಾವುದೇ ರೀತಿಯ ಗೊಂದಲ ಇಲ್ಲ. ನಾವೆಲ್ಲರೂ ಒಂದಾಗಿದ್ದೀವಿ, ಒಗ್ಗಟ್ಟಾಗಿದ್ದೀವಿ. ಕೇವಲ ಕಡಿಮೆ ಅಂತರದಿಂದ ಸೋತೀವಿ. ನಾವು 5,000 ಆಜುಬಾಜು ಸೋತೀವಿ. ನಾವು ಅಟ್ಟೆ ವೇದಿಕೆ ಮೇಲೆ ಕೂತವ್ರು ಅಟ್ಟೆ ಒಂದಾದದ್ದು ವೋಟ್ ಹಾಕಿದ್ರು ಸಹಿತ ನಾವು ಅತಿ 25,000 ಹೆಚ್ಚು ಮತಗಳ ಅಂತರದಿಂದ ಗೆಲ್ತೀವಿ. ಯಾರು ಸಮಸ್ಯೆ ಮಾಡ್ಕೊಳಕ್ ಹೋಗ್ಬೇಡ್ರಿ. ಮುಂದೆ ಏನ್ ಮಾಡ್ತಾರೆ, ಏನ್ ಮಾಡ್ತಾರೆ ಅಂತೇಳಿ ಗಟ್ಟಿಯಾಗಿ ಅವ್ರಿಗೂ ಬುದ್ಧಿ ಬಂದೈತಿ, ನಿಂತವ್ರಿಗೂ ನಮಗೂ ಬುದ್ಧಿ ಬಂದದ. ಅದ್ರ ಸಲುವಾಗಿ ಎಲ್ಲರೂ ನಮ್ಮ ಪ್ರಭಾಕರ್ ಕೋರೆ ಅನ್ನೋರು ಸಹಿತ ನಾವು ಬಹಳ ಬೈದು ಹೇಳಿದ್ದಾರೆ. ಅವರೆಲ್ಲ ಇದಾರೆ ನಾವು ಬೈಲಿಕ್ಕೆ. ಸಮಾಜದೊಳಗೆ ಅವರದಾರ, ಸ್ವಾಮಿಗಳದಾರ, ಎಲ್ಲರೂ ಕೂಡಿ ಬೈದು ಒಂದು ದಾರಿ ತಂದಾರ. ಅದ್ರ ಸಲ ಮುಂದೆ ನಾವೆಲ್ಲರೂ ಒಂದಾಗಿ ಬರೀ ನಾವು MLA ಗತ್ರ ಆಗೋದಿಲ್ಲ, ಬರೀ ನಾವು MP ಗತ್ರ ಆಗೋದಿಲ್ಲ. MP ಟು MP, ಮೆಂಬರ್ ಆಫ್ ಪಂಚಾಯತ್ದಿಂದ ಹಿಡಿದು ಮೆಂಬರ್ ಆಫ್ ಪಾರ್ಲಿಮೆಂಟ್ ದವರೆಗೆ ಮತ್ತೆ ಎಲ್ಲಾ ಸಂಘ ಸಂಸ್ಥೆಗಳು ನಮ್ಮವ್ರಿಗೆ ಗೆಲ್ಬೇಕು. ಅವಾಗ ನಮ್ಗೆಲ್ಲ ನರೇಂದ್ರ ಮೋದಿ ಅವರು ಕೊಟ್ಟಿರುವಂತಹ ಯೋಜನೆಗಳನ್ನ ಕಟ್ಟ ಕಡೆ ಗ್ರಾಮ ಪಂಚಾಯತ್ ಮುಟ್ಟಿಸ್ಬೇಕಾಗಿತ್ತಂದ್ರೆ ಎಲ್ಲದರಲ್ಲಿ ನಮ್ಮವರಿದ್ದಾಗ ಮಾತ್ರ ಸಾಧ್ಯ ಇದೆ. ಇವತ್ತು ನಾವು ಬಿಡಿಸಿ ಹಾಕುವುದಿಲ್ಲ. ಎಲ್ಲ ಇದು ಸಮಯದ ಅಭಾವದಿಂದ ನಿಮ್ಗೆ ಎಲ್ಲರೂ ಪ್ರಜ್ಞಾವಂತರಿದ್ದಾರೆ. ಇಲ್ಲಿ ಕೂತಂತವ್ರು ಎಲ್ಲರೂ ಸಹಿತ ಯಾರು ಏನು ಅಂತದನ್ನ ಹಾರಿ ಹೋಗೋ ಹಕ್ಕಿರೆ ಎನಿಸ್ತಾ ಇರ್ತೀವಲ್ಲ, ಹಂಗೆಲ್ಲರೂ ಗಟ್ಟಿ ಮೇಲೆ ಕೂತಾಗ ಎಲ್ಲ ಚರ್ಚೆ ಮಾಡ್ತೀರಿ. ಅದ್ರ ಸಲುವಾಗಿ ತಾವು ಕೇವಲ ತಮ್ಮ ವೋಟ್ ಒಂದೇ ಅಲ್ಲ, ತಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಇರುವಂತವ್ರು ಇರ್ಬೋದು, ಕಾಂಗ್ರೆಸ್ ವೋಟ್ ಹಾಕುವಂತವ್ರನ್ನ ಮನವೊಲಿಸುವಂತ ಶಕ್ತಿ ನಮ್ಮ ಲಿಂಗಾಯ ಸಮಾಜಕ್ಕೆ ಅದ. ಅದು ಅಂದಾಗ 116 ಸೀಟು ಲಿಂಜಲಿಂಗಪ್ಪ ಸಾಹೇಬ್ರದ್ದು ಇದ್ದಾಗ ಅವತ್ತು ಆಗಿತ್ತು. ಇವತ್ತು ಸಹಿತ ನಾವು 54 ಜನ ಇದೀವಿ. ಅದ್ರ ಮತ್ತೆ ಮಾಡಿ ಡಬಲ್ ಮಾಡ್ಬೇಕು, 100 ಸಮೀಪ ಹೋಗ್ಬೇಕು. ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತ್ ಎಲ್ಲ ನಮ್ಮವ್ರು ಇರ್ಬೇಕು. ಅದೆಲ್ಲ ಇರೋ ಶಕ್ತಿ ರಿಮೋಟ್ ನೇಮಕ ಆಗದ. ಆ ರಿಮೋಟ್ ಇವತ್ತು 29ನೇ ತಾರೀಕಿಗೆ ಜನತೆ ಮಠ ಅವರಿಗೆ ಕಮಲ್. ಈ ಸಂದರ್ಭದಲ್ಲಿ ಬಿಎಸ್ ಯಡಿಯೂರಪ್ಪ, ಜಗದೀಶ್ ಶೆಟ್ಟರ್, ಬಸವರಾಜ ಬೊಮ್ಮಾಯಿ, ಮುರುಗೇಶ್ ನಿರಾಣಿ ಮತ್ತು ಸಿಸಿ ಪಾಟೀಲ್, ವೀರಣ್ಣ ಚರತಿಮಠ ಉಪಸ್ಥಿತರಿದ್ದರು. ಉದಯ್ ಹೊಸ್ಮನಿ, ಕೆಎಂಎಂ ಕನ್ನಡ ನ್ಯೂಸ್, ಬಾಗಲಕೋಟೆ. आदर्शा ड्रेस सर्कल केवल पुरुषों के लिए लाए हैं ब्रांडेड शर्ट्स, टी-शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।